ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ 34. ಮಲಗಿದ ಬಳಿಕ ಲೈಟ್ ಆಫ್ ಮಾಡಲೆಂದು ಇಬ್ಬರೂ ಒಟ್ಟಿಗೆ ಕೈ ಹಾಕಿದ್ದರು. ಅವಳ ಮೃದುವಾದ ಕೈಯ ಮೇಲಿತ್ತು ಅವನ ಒರಟು ಕೈ. ಅವಳ ಕೈ ನವಿರಾಗಿ ಕಂಪಿಸುತ್ತಿರುವುದು ಅವನ ಗಮನಕ್ಕೆ ಬಂತು. ಅವಳ ಕೈಯನ್ನು ತೆಗೆದು ತನ್ನ ತುಟಿಗೆ ಒತ್ತಿಕೊಂಡ. ಬಾಯಿಯಲ್ಲಿ ಹೇಳಲಾಗದ 100 ಆಶ್ವಾಸನೆ ಇತ್ತು ಆ ಸಿಹಿ ಮುತ್ತಿನಲ್ಲಿ. ಲಹರಿ ಜೀವವನ್ನು ಪಣಕ್ಕಿಡಲು ರೆಡಿ ಇದ್ದಳಲ್ಲ. ತನ್ನ ಜೀವದ ಬೆಲೆಯೂ ಗೊತ್ತಿಲ್ಲವೇ ಇವಳಿಗೆ? ಅವಳ ಬಾಲಿಶ ವರ್ತನೆಗೆ ಏನೆನ್ನಬೇಕೆಂದೇ ಗೊತ್ತಾಗಲಿಲ್ಲ ಪ್ರೀತ್ಗೆ. ಗರ್ಭಿಣಿ ತಂಗಿಯ ಬಳಿ ನಿಷ್ಠುರವಾಗಿ ಮಾತಾಡಿದ್ದು ತನ್ನ ತಪ್ಪ ಯೋಚಿಸುತ್ತಿದ್ದಾನೆ ಪ್ರೀತ್. ಆತ್ಮಹತ್ಯೆ ಮಾಡಿಕೊಳ್ಳುವವರು ಹೇಡಿಗಳು. ನೀನು ಹೇಡಿ ಅಂತ ಪ್ರೂವ್ ಮಾಡ್ಕೋತೀಯ? ಮಾಡ್ಕೋ ಹೋಗು, ಹೇಳಿದ ನಿಷ್ಠುರವಾಗಿ. ಅವನು ಬೇಡ ಎಂದು ಹೇಳುವನೆಂದುಕೊಂಡಿದ್ದಳು ಲಹರಿ. ಆದರೆ ಅವನದಕ್ಕೆ ಸೊಪ್ಪು ಹಾಕಲಿಲ್ಲ. ಪ್ರೀತ್ ಹಾಗೆ ಹೇಳುತ್ತಲೇ ಲಹರಿ ಜೋರಾಗಿ ಅಳತೊಡಗಿದಳು. ಅವನು ಅವಳ ಪಕ್ಕದಲ್ಲಿ ಹೋಗಿ ಕುಳಿತು ಅವಳ ತಲೆ ನೇವರಿಸಿದ. ಏನಾಯ್ತು ಪುಟ್ಟ, ಯಾಕಳ್ತಿದ್ದೀಯಾ? ನನಗೆ ಯಾರೂ ಇಲ್ಲ, ಮತ್ತೆ ನಿಮಗೆ ಯಾರಿಗೂ ನಾನು ಬೇಡ, ಅದಕ್ಕೆ ನಾನು ಸತ್ತು ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಅವನು ಸಾಂತ್ವನಿಸುತ್ತಿದ್ದಂತೆ ಅವಳ ಅಳು ಇನ್ನೂ ಜಾಸ್ತಿಯಾಗಿತ್ತು. ಯಾರು ಹೇಳಿದ್ದು ನೀನು ಯಾರಿಗೂ ಬೇಡ ಅಂತ? ನೀನು ನಮಗೆಲ್ಲರಿಗೂ ಬೇಕು. ನಿನ್ನ ಮರ್ಯಾದೆ ಉಳಿಸುವುದು ನಮ್ಮ ಕರ್ತವ್ಯ ಅಂತ ಅಲ್ವಾ ನಿನ್ನನ್ನು ಊರಿಂದ ಇಲ್ಲಿಗೆ ಕರ್ಕೊಂಡು ಬಂದಿರುವುದು. ಮತ್ತೆ ನಿಂಗ್ಯಾಕೆ ಹಾಗೆ ಅನ್ನಿಸ್ತು? ನಿಂಗೆ ಮದುವೆ ಆದಮೇಲೆ ನೀನು ನನ್ನಿಂದ ದೂರ ಹೋದೆ ಅನ್ನಿಸ್ತಾ ಇದೆ. ಮತ್ತೆ ಅಪ್ಪ ಅಮ್ಮಂಗೂ ನಾನು ಬೇಡ, ಅದಕ್ಕಾಗಿ ಅವರಿಬ್ಬರು ನನ್ನ ದೂರ ಮಾಡ್ತಿದ್ದಾರೆ, ಹೇಳಿದಳು ಲಹರಿ. ಹಾಗೆಲ್ಲ ಏನೂ ಇಲ್ಲ. ನಾನು ನಿನ್ನಿಂದ ದೂರ ಹೋಗ್ತಿದ್ದೀನಾ? ಇಲ್ವಲ್ಲ. ಈಗಲೂ ನನಗೆ ನಿನ್ನ ಮೇಲೆ ಮೊದಲಿನಷ್ಟೇ ಪ್ರೀತಿ ಇದೆ. ಇನ್ನೊಂದೇನು ಗೊತ್ತಾ, ನೀನು ಎಲ್ಲರೂ ನಿನ್ನನ್ನು ಪ್ರೀತಿ ಮಾಡಬೇಕು ಅಂತ ಬಯಸ್ತೀಯ. ಆದರೆ ನೀನು ನಿನ್ನ ಅಪ್ಪ ಅಮ್ಮನ್ನ ಒಡಹುಟ್ಟಿದವರನ್ನು ಪ್ರೀತಿ ಮಾಡಬೇಕು ಅಂತ ನಿನಗೆ ಗೊತ್ತೇ ಆಗಲ್ಲ. ನೀನು ಒಂದು ಕೆಲಸ ಮಾಡು, ಒಂದು ಪೇಪರ್ ಪೆನ್ ಕೊಡ್ತೀನಿ. ನೀನು ನನಗೆ ಏನೆಲ್ಲ ಮಾಡಿದ್ದೀಯಾ ಲಿಸ್ಟ್ ಮಾಡು. ಮತ್ತು ನಾನು ನಿನಗೆ ಏನೆಲ್ಲ ಮಾಡಿದ್ದೀನಿ ಅದನ್ನು ಲಿಸ್ಟ್ ಮಾಡು. ಆಗ ಗೊತ್ತಾಗುತ್ತೆ ಯಾರ್ಯಾರು ಯಾರ್ಯಾರಿಗೆ ಏನೇನು ಮಾಡಿದ್ದೀವಿ ಅಂತ. ಈಗಲೇ ಬರೆಯೋಕೆ ಸ್ಟಾರ್ಟ್ ಮಾಡು, ಹೇಳಿದ ಪ್ರೀತ್. ಲಹರಿ ಅವನಿಗೆ ಇದುವರೆಗೂ ಒಂದು ಕಪ್ ಕಾಫಿ ಕೂಡ ಮಾಡಿಕೊಟ್ಟಿರಲಿಲ್ಲ. ಅವನು ಇಷ್ಟು ವಿವರಿಸಿದ ಮೇಲೆ ಅವಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಬೇರೆಯವರಿಗೆ ನಾವು ಏನನ್ನೂ ಕೊಡದೆ ಅವರಿಂದ ನಾವು ಬಯಸುವುದು ತಪ್ಪಲ್ಲವೇ? ಅಣ್ಣ, ತಂದೆ, ತಾಯಿಯ ಬಳಿ ರಾಜಿಯಾಗಲು ತಯಾರಿದ್ದಳು ಲಹರಿ. ಆದರೆ ಹಿತಾಳ ಬಳಿ ರಾಜಿಯಾಗಲು ಅವಳಿಗೆ ಮನಸ್ಸೇ ಇಲ್ಲ. ಈ ವೀಕೆಂಡನ್ನು ಲಾಲ್ಬಾಗ್ಗೆ ಕರ್ಕೊಂಡು ಹೋಗಬೇಕು. ತನ್ನ ಬೇಡಿಕೆಯನ್ನು ಅಣ್ಣನ ಬಳಿ ಇಟ್ಟಿದ್ದಳು ಲಹರಿ. ಆಯಿತು ಲಹರಿ, ಕರ್ಕೊಂಡು ಹೋಗ್ತೀನಿ. ಇವತ್ತಿಂದ ನೀನು ಅಡುಗೆ ಮಾಡೋದನ್ನು ಶುರು ಮಾಡ್ಕೊ. ನಿಂಗೆ ಏನೇನು ಬೇಕೋ ಅದನ್ನು ನೀನೇ ಮಾಡ್ಕೊ. ಇವತ್ತೊಂದಿನ ಅಷ್ಟೇ ನೀನು ಮಾಡಬೇಕಿರೋದು. ನಾಳೆ ಅಥವಾ ನಾಡಿದ್ದು ಅಮ್ಮ ಬರ್ತಾರೆ ಊರಿಂದ. ನಿಂಗೆ ಅದೇನೇನು ತಿನ್ನಬೇಕು ಅನ್ನಿಸ್ತೋ ಅದೆಲ್ಲ ಅಮ್ಮನ ಹತ್ರ ಹೇಳಿ ಮಾಡಿಸ್ಕೊ. ಅಮ್ಮ 1 ವಾರ ಇರ್ತಾರೆ ಇಲ್ಲಿ. ನಿನ್ನ ಡಾಕ್ಟರ್ ಹತ್ತಿರ ಚೆಕಪ್ಗೆ ಕರ್ಕೊಂಡು ಹೋಗಬೇಕಲ್ಲ. ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಜಾಸ್ತಿ ಸಿಟ್ಟು ಮಾಡಿಕೊಳ್ಳುವುದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅವನು ಆದಷ್ಟು ಅವಳ ಸಮಸ್ಯೆಗಳು ಏನೆಂದು ತಿಳಿದು ಅದಕ್ಕೆ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದ. ನೋಡು, ನಿನಗೋಸ್ಕರನೇ ನಾನು ಡಬಲ್ ಬೆಡ್ರೂಮ್ ಮನೆಗೆ ಶಿಫ್ಟ್ ಆಗಿರೋದು. ನಿಂಗೆ ಈ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಇದ್ರೆ ಹೇಳು, ಬೇರೆ ಮನೆಗೆ ಶಿಫ್ಟ್ ಆಗೋಣ. ಅವನು ತನ್ನ ಕೈಲಾದ ಮಟ್ಟಿಗೆ ಅವಳನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದ. ಆದರೆ ಅದು ಅವಳಿಗೆ ಅರ್ಥವಾಗಬೇಕಲ್ಲ. ಇಲ್ಲ, ನಂಗಿಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನನ್ನಿಂದ ಅಡುಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾಡಲ್ಲ. ಮಧ್ಯಾಹ್ನಕ್ಕೆ ಹೋಟೆಲ್ಗೆ ಹೋಗೋಣ. ಆಯಿತು, ನಿಂಗೆ ಹಸಿವಾಗುವಾಗ ಕರಿ, ನಾನು ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ನಾನಿವತ್ತು ಆಫೀಸ್ಗೆ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ಅತ್ತಿಗೆ ಮಾಡಿಕೊಟ್ಟಿದ್ದನ್ನು ಸರಿಯಾಗಿಲ್ಲ ಅಂತ ಬೈಬಾರ್ದು, ಮತ್ತು ಅವಳ ಮುಖಕ್ಕೆ ಎಸಿಬಾರ್ದು. ಹಾಗಾದರೆ ಅವಳು ಮಾಡಿಕೊಡ್ತಾಳೆ. ನಿಂಗೆ ಅಡಿಗೆ ಮಾಡೋಕ್ಕಾಗಲ್ಲ ಅಂದರೆ ಅಡಿಗೆ ಕೆಲಸ ಕಷ್ಟ ಅಂತ ಅರ್ಥ ಅಲ್ವಾ? ಕಷ್ಟಪಟ್ಟು ಮಾಡಿದ್ದು ಸರಿಯಾಗಿಲ್ಲ ಅಂತ ಬೈದಾಗ ಮಾಡಿದವರಿಗೆ ಬೇಜಾರಾಗಲ್ವಾ? ನೀನೊಂದು ಸತಿ ಅವಳ ಹತ್ರ ಕ್ಷಮೆ ಕೇಳು. ಹಿತಾ ಬಳಿ ಕ್ಷಮೆ ಕೇಳುವ ಮನಸ್ಸಿರಲಿಲ್ಲ ಲಹರಿಗೆ. ನಾನು ರೂಮಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತೀನಿ, ನಿನಗೇನಾದರೂ ಬೇಕಾದರೆ ನನ್ನ ಕರಿ, ಪ್ರೀತ್ ಹೇಳಿದ. ಗರ್ಭಿಣಿಯಾದ್ದರಿಂದ ಲಹರಿಗೆ ಹಸಿವು ಜಾಸ್ತಿ ಇತ್ತು. ಅವಳು ಉಪ್ಪಿಟ್ಟು ಮಾಡಿಕೊಂಡು ತಿನ್ನಲೆಂದು ಹೊರಟಳು. ಅದು ಬೆಂದಿರಲಿಲ್ಲ, ತಿನ್ನಲು ಸಾಧ್ಯವಾಗಲಿಲ್ಲ ಅವಳಿಗೆ. ಬೆಳಿಗ್ಗೆ ಹೋಟೆಲಿನಿಂದ ತಂದ ಇಡ್ಲಿ ಸಾಂಬಾರ್ ಉಳಿದಿತ್ತು, ಅದನ್ನು ತಿಂದಳು. ಮಧ್ಯಾಹ್ನ 12 ಅವಳನ್ನು ಹೋಟೆಲಿಗೆ ಕರೆದೊಯ್ದ ಪ್ರೀತ್. ಅವಳು ಇಷ್ಟಪಟ್ಟದ್ದನ್ನೆಲ್ಲ ಕೊಡಿಸಿದ ಮೇಲೆ ಸಂತೃಪ್ತಳಾದಳು ಲಹರಿ. ಲಹರಿಗೆ ಹಿತಾ ತನ್ನೊಂದಿಗೆ ಇರುವುದು ಇಷ್ಟವಾಗುತ್ತಿಲ್ಲ ಎಂಬುದು ಪ್ರೀತ್ಗೆ ಅರ್ಥವಾಗಿತ್ತು. ಆದರೆ ಹಿತಾ ಅವನ ಹೆಂಡತಿ ಎಂಬುದನ್ನು ಅವಳು ಒಪ್ಪಿಕೊಳ್ಳಲೇಬೇಕಾಗಿತ್ತಲ್ಲ.
ಇಂದು ಹಿತಾಗೆ ಬೇಗ ಕ್ಲಾಸ್ ಬಿಟ್ಟಿದ್ದರು. 3 ಗಂಟೆಗೆ ಮನೆಗೆ ಬಂದು ಬಿಟ್ಟಿದ್ದಳು. ಅಡಿಗೆ ಮನೆಗೆ ಬಂದು ನೋಡಿದಾಗ ಮಧ್ಯಾಹ್ನ ಅಡಿಗೆ ಮಾಡಿಲ್ಲ ಎಂದು ಅವಳಿಗೆ ಗೊತ್ತಾಗಿತ್ತು. ಅಂದು ರಾತ್ರಿ ಹಿತ ಅಡಿಗೆ ಮಾಡಿದಳು. ಅವಳು ಮಾಡಿದ ಅಡಿಗೆಯನ್ನು ಏನೂ ಹೇಳದೆ ತಿಂದಿದ್ದಳು ಲಹರಿ. ಅವಳು ತಾನು ಮಾಡಿದ ತಪ್ಪಿಗೆ ಹಿತಾಳ ಬಳಿ ಕ್ಷಮೆ ಕೇಳಲು ರೆಡಿ ಇರಲಿಲ್ಲ. ಅಂದು ಸಂಜೆ ಸಂಜೀವ್ ಅವರಿಂದ ಕರೆ ಬಂದಿತ್ತು ಪ್ರೀತ್ಗೆ. ಇವತ್ತು ರಾತ್ರಿ ಬಸ್ಗೆ ಅಮ್ಮ ಆ ಕಡೆ ಬರ್ತಾ ಇದ್ದಾರೆ. ಬೆಳಿಗ್ಗೆ ನೀನು ಹೋಗಿ ಅಮ್ಮನ್ನ ಪಿಕ್ ಮಾಡ್ಕೊ. 1 ವಾರ ನಾನು ಇಲ್ಲಿ ಮ್ಯಾನೇಜ್ ಮಾಡ್ಕೋತೀನಿ. ಆಯಿತು ಅಪ್ಪ, ಲಹರಿ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ತಂದೆಗೆ ಧೈರ್ಯ ತುಂಬಿದ ಪ್ರೀತ್. ನಾಳೆ ಅತ್ತೆ ಬರುತ್ತಿದ್ದಾರೆ. ಹಿತ ಇದುವರೆಗೂ ಅವರನ್ನು ನೋಡಿರಲಿಲ್ಲ. ಫೋನ್ನಲ್ಲಿ ಮಾತಾಡಿದ್ದಳಷ್ಟೇ. ಒಂದು ವೇಳೆ ಅವರು ಲಹರಿಯಂತೆ ತನ್ನ ಬಗ್ಗೆ ಅಸಮಾಧಾನ ತೋರಿದರೆ ಅವಳಿಗೆ ಒಳಗೊಳಗೆ ತುಂಬ ಭಯವಾಗುತ್ತಿತ್ತು. ಹೇಳಿಕೊಳ್ಳಲು ಯಾರೂ ಇರಲಿಲ್ಲ. ಅಂದಿನಿಂದ ಹಿತ ಅವನ ರೂಮ್ ಒಳಗೆ ಓದಿಕೊಳ್ಳತೊಡಗಿದಳು. ಹಿತ ತುಂಬ ಆತಂಕಗೊಂಡಿದ್ದಾಳೆ ಎಂದು ಪ್ರೀತ್ಗೆ ಅರಿವಾಗಿತ್ತು. ಅವನಾಗೆ ಹೇಳಿದ, ಅಮ್ಮ ತುಂಬ ಸಾಫ್ಟ್, ನೀನೇನು ಹೆದರುವ ಅವಶ್ಯಕತೆಯೇ ಇಲ್ಲ. ನಾಳೆ ಬೆಳಿಗ್ಗೆ ಬಂದಾಗ ನೋಡ್ತೀಯಲ್ವಾ, ಅಮ್ಮಂಗೆ ನೀನು ತುಂಬ ಇಷ್ಟ ಆಗ್ತೀಯ. ನನಗೆ ಅಪ್ಪ ಅಮ್ಮನ್ನ ಬಿಟ್ಟು ಮದುವೆ ಆಗುವ ಆಸೆ ಇರಲಿಲ್ಲ. ಆದರೆ ಪರಿಸ್ಥಿತಿ ಹಾಗೆ ಇತ್ತಲ್ವಾ, ಎಲ್ಲಿ ನನ್ನ ನಿರ್ಧಾರ ಚೇಂಜ್ ಮಾಡಬೇಕಾಗಿ ಬರುತ್ತೋ ಅಂತ ಆತಂಕ ಇತ್ತು. ಆದ್ದರಿಂದ ಅವರಿಗೆ ಹೇಳದೆ ಮದುವೆ ಆಗಬೇಕಾಗಿ ಬಂತು. ಅವನು ಅವಳಿಗೆ ಧೈರ್ಯ ತುಂಬಿದ. ಆದರೂ ಅವಳ ಆತಂಕ ಇನ್ನೂ ಕಡಿಮೆಯಾಗಿರಲಿಲ್ಲ. ಅದು ನಾಳೆ ಬೆಳಿಗ್ಗೆ ತಿಂಡಿಗೆ ಏನು ಮಾಡಲಿ, ನಾನು ಮಾಡಿದರೆ ಅವರು ತಿಂತಾರೋ ಇಲ್ವೋ ಅಂತ. ಅಮ್ಮ ಹಾಗೆಲ್ಲ ತಿಳಿದುಕೊಳ್ಳೋದೇ ಇಲ್ಲ. ನೀನು ಏನು ಮಾಡಿಕೊಟ್ರೂ ತಿಂತಾರೆ. ಅದನ್ನು ಯೋಚಿಸ್ತಾ ನಿದ್ದೆ ಮಾಡದೇ ಇರಬೇಡ. ನಾಳೆ ಬೆಳಗ್ಗೆ 5 ಗಂಟೆಗೆಲ್ಲ ಅಮ್ಮ ಬಂದು ಬಿಡ್ತಾರೆ. ಅಮ್ಮ ಬಂದ ಮೇಲೆ ಲಹರಿ ಸ್ವಲ್ಪ ನಾರ್ಮಲ್ ಆಗ್ತಾಳೆ ಅಂದ್ಕೊಂಡಿದ್ದೀನಿ. ಇಂದು ಕಾಲೇಜ್ ಬಿಟ್ಟು ಮನೆಗೆ ಬಂದ ಬಳಿಕ ಹಿತಾ ಬಳಿ ಲಹರಿ ಒಂದು ಅಕ್ಷರವೂ ಮಾತಾಡಿರಲಿಲ್ಲ. ಲಹರಿ ನಿಂಗೆ ಕಾಫಿ ಮಾಡಿಕೊಡ್ಲಾ ಎಂದು ಕೇಳಿದ್ದಕ್ಕೆ ಏನೂ ಉತ್ತರಿಸಲಿಲ್ಲ. ಆದರೂ ಹಿತ ಕಾಫಿ ಮಾಡಿ ಅವಳಿಗೆ ತಂದು ಕೊಟ್ಟಿದ್ದಳು. ಹಿತ ಅದನ್ನೆಲ್ಲ ಪ್ರೀತ್ ಬಳಿ ಹೇಳಲು ಹೋಗಲಿಲ್ಲ. ಹಿತ, ಲಹರಿ ನಿನ್ನ ಹತ್ರ ಕ್ಷಮೆ ಕೇಳಿದ್ಲಾ ವಿಚಾರಿಸಿದ. ಇಲ್ಲ. ಯಾಕೆ ಅವಳು ನನ್ನ ಹತ್ರ ಕ್ಷಮೆ ಕೇಳಬೇಕಿರೋದು? ಯಾಕೆ ಅಂತ ನಿಂಗೆ ಗೊತ್ತಿಲ್ವಾ? ಅಷ್ಟು ಬೇಗ ಮರೆತು ಹೋಯ್ತಾ ಅವಳು ಮಾಡಿರೋ 2 ತಪ್ಪಿಗೆ? ಅದು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ? ಲಹರಿಗೆ ನನ್ನ ಮೇಲೆ ಏನೋ ಸಿಟ್ಟಿದೆ. ಬಹುಶಃ ನಾನು ನಿಮ್ಮನ್ನು ಮದುವೆಯಾಗಿದ್ದೀನಿ ಅಂತ. ಅದಕ್ಕಾಗಿ ಅವಳು ನನ್ನ ಹತ್ರ ಹಾಗೆ ವರ್ತಿಸ್ತಾಳೆ ಅಂದ್ಕೊಂಡಿದ್ದೀನಿ. ಅವಳು ನನ್ನ ಕ್ಷಮೆ ಕೇಳೋದು ಏನು ಬೇಡ. ನನಗೆ ಅವಳ ಮೇಲೆ ಯಾವ ಬೇಜಾರೂ ಇಲ್ಲ. ನಾನದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಉತ್ತರಿಸಿದಳು ಹಿತ. ಪ್ರೀತ್ ಅವಳ ತಲೆ ದೀರ್ಘ ನೋಟ ಬೀರಿದ. ಒಂದು ಕ್ಷಣ ಕಣ್ಣುಗಳು ಕಲೆತವು. ಹಿತಾಳ ಮುಖ ರಾಗರಂಜಿತವಾಯಿತು. ಎಸ್, ಯು ಆರ್ ಕರೆಕ್ಟ್. ನಿನ್ನ ಮೇಲೆ ಅವಳಿಗೆ ತುಂಬ ಅಸಮಾಧಾನ ಇದೆ. ಅದಕ್ಕಾಗಿ ಅವಳು ನಿಂಗೆ ತೊಂದರೆ ಕೊಡ್ತಿರೋದು. ನಾಳೆ ಅಮ್ಮ ಬರ್ತಾ ಇದ್ದಾರಲ್ಲ, ಸರಿ ಹೋಗ್ತಾಳೆ. ನೀನು ಓದ್ಕೊಳ್ಳೋ ಹಾಗಿದ್ರೆ ಓದ್ಕೋ, ನಾನು ಮಲಕ್ಕೋತೀನಿ. ಅವಳಿಗೂ ಇಂದು ಓದುವ ಮೂಡ್ ಇರಲಿಲ್ಲ. ನನಗೂ ನಿದ್ದೆ ಬರ್ತಾ ಇದೆ ಹೇಳಿದಳು. ಮಲಗಿದ ಬಳಿಕ ಲೈಟ್ ಆಫ್ ಮಾಡಲೆಂದು ಇಬ್ಬರು ಒಟ್ಟಿಗೆ ಕೈ ಹಾಕಿದ್ದರು. ಅವಳ ಮೃದುವಾದ ಕೈಯ ಮೇಲಿತ್ತು ಅವನ ಒರಟು ಕೈ. ಅವಳ ಕೈ ನವಿರಾಗಿ ಕಂಪಿಸುತ್ತಿರುವುದು ಅವನ ಗಮನಕ್ಕೆ ಬಂತು. ಅವಳ ಕೈಯನ್ನು ಹಾಗೆ ತೆಗೆದು ತನ್ನ ತುಟಿಗೆ ಒತ್ತಿಕೊಂಡ. ಬಾಯಲ್ಲಿ ಹೇಳಲಾಗದ 100 ಆಶ್ವಾಸನೆ ಇತ್ತು ಆ ಸಿಹಿ ಮುತ್ತಿನಲ್ಲಿ. ಯಾಕೆ ಕೈ ನಡುಗ್ತಾ ಇದೆ? ಚಳಿ ಆಗ್ತಿದೆಯಾ? ಅಲ್ಲ ಭಯಾನ? ಅದು ಅವಳಿಗೆ ಏನೆಂದು ಗೊತ್ತಾಗುತ್ತಿಲ್ಲ. ಮತ್ತೆ ಅವನಿಗೆ ಹೇಗೆ ಉತ್ತರಿಸಿಯಾಳು? ಹೇಳಿಕೊಳ್ಳಲಾಗದಂತಹ ಭಾವನೆ. ಪ್ರೀತ್ಗೆ ಅವಳ ಭಾವನೆಗಳ ಅರಿವಾಗಿತ್ತು. ಮತ್ತೆ ಪ್ರಶ್ನಿಸಲು ಹೋಗಲಿಲ್ಲ. ಮದುವೆ ಆದಮೇಲೆ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅನಿಸುತ್ತೆ. ಈ ತಿಂಗಳು ರೆಡ್ ರೋಸ್ ಬರಲೇ ಇಲ್ಲ. ಬೇಕೆಂದೇ ಅವಳನ್ನು ಛೇಡಿಸಿದ. ಅವಳು ಮೌನವಾಗಿದ್ದನ್ನು ಕಂಡು ಮತ್ತೆ ಹೇಳಿದ, ಯಾಕೆ ಉತ್ತರ ಹೇಳ್ತಾ ಇಲ್ಲ? ನಿನಗೆ ನಿದ್ದೆ ಬಂದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಪ್ರಶ್ನೆಗೆ ಉತ್ತರ ಹೇಳುವುದಕ್ಕೆ ಆಗುತ್ತಿಲ್ವಾ ಅಥವಾ ಬೇಡ ಅಂತಾನ? ನಿಜ ಹೇಳಬೇಕಾ ಹಿತ? ನಿನ್ನ ರೆಡ್ ರೋಸ್ಗೋಸ್ಕರ ನಾನು ಪ್ರತಿ ತಿಂಗಳು ಕಾಯ್ತಾ ಇದ್ದೆ. ಈ ತಿಂಗಳು ಕೂಡ. ಆದರೆ ನನಗೆ ತುಂಬ ನಿರಾಸೆ ಮಾಡಿಬಿಟ್ಟೆ. ಅವಳೀಗಲೂ ಮಾತಾಡಲಿಲ್ಲ. ಲೈಟ್ ಆರಿಸಿದ್ದರಿಂದ ಅವಳ ಮುಖದ ಭಾವನೆ ಅವನಿಗೆ ಗೊತ್ತಾಗುತ್ತಿರಲಿಲ್ಲ. ಉತ್ತರ ಬರುತ್ತದೆ ಎಂದು 5 ನಿಮಿಷಗಳಷ್ಟು ದೀರ್ಘಕಾಲ ಕಾದ. ಇಲ್ಲ, ಅವಳಿಂದ ಯಾವ ಉತ್ತರವೂ ಇರಲಿಲ್ಲ. ಅವನಿಗೆ ತೀವ್ರ ನಿರಾಸೆಯಾಯಿತು. ನಾವಿಬ್ಬರು ಪ್ರಪಂಚದ ಕಣ್ಣಿಗೆ ಮಾತ್ರ ಗಂಡ ಹೆಂಡತಿ ಎಂದು ಹೇಳಿದ್ದನಲ್ಲ. ಅವಳ ಮನದ ಭಾವನೆಯನ್ನು ಹೇಳಿಕೊಳ್ಳಲಿಲ್ಲ. ಅದನ್ನು ನೆನೆದಾಗಲೆಲ್ಲ ಅವಳ ಕಣ್ಣಂಚು ಒದ್ದೆಯಾಗುತ್ತಿತ್ತು. ಒಂದು ವೇಳೆ ದೀಪ ಹಾಕಿ ಅವಳ ಕಣ್ಣುಗಳನ್ನು ದಿಟ್ಟಿಸಿದ್ದರೆ ಅವಳ ಒದ್ದೆ ಕಣ್ಣುಗಳು ಅವನಿಗೆ ಕಾಣಿಸುತ್ತಿದ್ದವೇನೋ. ಅವಳಿಗೆ ಉತ್ತರ ಹೇಳುವ ಮನಸ್ಸಿಲ್ಲ ಎಂದು ಅಂದುಕೊಂಡ ಪ್ರೀತ್.
ಮರುದಿನ ಬೆಳಗ್ಗೆ 5 ಗಂಟೆಗೆ ಲತಾ ಅವರನ್ನು ಕರೆದುಕೊಂಡು ಬರಲು ಹೊರಟಿದ್ದ ಪ್ರೀತ್. ಲತಾ ಸುಮಾರು 45 ವರ್ಷದ ಗೃಹಿಣಿ. ಕಾಣಲು ಪ್ರೀತ್ನ ಅಕ್ಕ ಎಂದು ಹೇಳಬಹುದು, ಅಷ್ಟು ಸುಂದರವಾಗಿದ್ದರು ಎನಿಸಿತು ಹಿತಾಗೆ. ಮನೆಯೊಳಗೆ ಬರುತ್ತಿದ್ದಂತೆಯೇ ತಾಯಿ ಮತ್ತು ಹಿತಾಳನ್ನು ಪರಸ್ಪರ ಪರಿಚಯಿಸಿದ ಪ್ರೀತ್. ಇಬ್ಬರು ಅವರ ಆಶೀರ್ವಾದವನ್ನು ಪಡೆದರು. ಅವರು ಹಿತಾಳನ್ನು ಅಪ್ಪಿಕೊಂಡು, ಆದಷ್ಟು ಬೇಗ ನನಗೊಂದು ಮೊಮ್ಮಗುನ ಕೊಟ್ಬಿಡು, ನಗುತ್ತಾ ಹೇಳಿದರು ಲತಾ. ಹಿತಾಳ ಮುಖ ಕೆಂಪು ಕೆಂಪಾಯಿತು. ಅವರು ಸ್ನೇಹಜೀವಿ, ಬಾಯಿ ತುಂಬ ಮಾತಾಡುತ್ತಿದ್ದರು. ಪ್ರೀತ್ ಹೇಳಿದ್ದರಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ. ಅವರನ್ನು ಕಾಣುತ್ತಲೇ ಇಷ್ಟು ಹೊತ್ತಿದ್ದ ಆತಂಕ ಕಡಿಮೆಯಾಗಿತ್ತು ಹಿತಾಗೆ. ಲಹರಿಗೂ ಅವರಿಗೂ ಗುಣದಲ್ಲಿ ಯಾವುದೇ ಹೋಲಿಕೆಯೂ ಇರಲಿಲ್ಲ. ಪ್ರೀತ್ ಅಮ್ಮನಂತೆ ಎನಿಸಿತು ಹಿತಾಗೆ. ಲಹರಿ ಇನ್ನೂ ಎದ್ದಿರಲಿಲ್ಲ. ಮಗಳನ್ನು ಎಲ್ಲೂ ಕಾಣದ್ದರಿಂದ ಲತಾ ಅವರು ವಿಚಾರಿಸಿಕೊಂಡರು. ಲಹರಿಯಲ್ಲಿ ರೂಮಲ್ಲಿದ್ದಾಳ? ನಂಗೂ ಬಸ್ಸಲ್ಲಿ ಸರಿಯಾಗಿ ನಿದ್ದೆ ಆಗಿಲ್ಲ. ಸ್ವಲ್ಪ ಹೊತ್ತು ಮಲಕ್ಕೋಬೇಕು. ವಾಶ್ರೂಮ್ ಎಲ್ಲಿದೆ? ಹಿತಾಗೆ ಅವರನ್ನು ಅತ್ತೆ ಎಂದು ಸಂಬೋಧಿಸಲೋ ಅಥವಾ ಅಮ್ಮ ಎಂದು ಸಂಬೋಧಿಸಬೇಕೋ ಗೊತ್ತಾಗಲಿಲ್ಲ. ಈ ಕಡೆ ಇದೆ, ಬನ್ನಿ. ಲತಾ ಅವರು ಬಳಿಕ ರೂಮ್ನಲ್ಲಿ ಲಹರಿಯ ಪಕ್ಕ ಮಲಗಿ ವಿಶ್ರಮಿಸಿಕೊಂಡರು. ಹಿತಾ ಬೆಳಗಿನ ತಿಂಡಿ ತಯಾರಿಗೆ ಹೊರಟಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.